सखा सप्तपदी भव आदौ प्रथमपदी भव ಸ್ವಲ್ಪ ಹಿಂದೆ ಪಕ್ಕ ಏನಿಲ್ಲ ಆಮೇಲೆ ಫೋಟೋ ಸಿಗಂದ್ರೆ ಅವ್ರು ನಮಗೆ ಕ್ಯಾಮ್ರಾ ಬರ್ತಾ ಇದೆ. ಓದಿ ಹೇಳಿ ಕನ್ನಡದಲ್ಲಿ ಬರ್ತಿದೆ. ओम दीर्घायुष्याभिवृद्ध्यर्थं विद्याबुद्धिविनिवेशेष प्राप्त्यर्थं सांसारिक जीवनाभिवृद्ध्यर्थं विधेयवते भव ओम सखा त्रिपदे भव अस्मिन् गृहे ओम पाकशास्त्रादि समस्तविध अनुग्रह प्रसाद फल सिद्धिरस्तु ओम सखा चतुष्पदे भव ऐश्वर्यवन्नु रक्षिसोण ನಮ್ಮ ಐಶ್ವರ್ಯವನ್ನು ರಕ್ಷಿಸೋಣ. ಸಖಾ ಚತುಷ್ಪದೇ ಭವ ಸ್ವಲ್ಪ ಹಿಂದೆ ಬನ್ನಿ ಬ್ರೋ, ಇನ್ನೂ ಸ್ವಲ್ಪ ಹಿಂದೆ ಬನ್ನಿ, ಇನ್ನ ಹಿಂದೆ ಬನ್ನಿ, ಹಿಂದೆ ಬನ್ನಿ ಬ್ರೋ. ಮಗ ನಮ್ಮ ಮಕ್ಕಳ ಬಗ್ಗೆ ಕಾಳಜಿ ವಹಿಸೋಣ. ಪರಪುರುಷರನ್ನು ಯಾವತ್ತೂ ನೋಡಬಾರ್ದು. ಮನೆಗೆ ಯಾರೇ ಬಂದರೂ ಅವರಿಗೆ ಕುಡಿಲಿಕ್ಕೆ ಕೊಡೋದಾಗಿ ತಿನ್ಲಿಕ್ಕೆ ಕೊಡೋದಾಗಿ ಏನು ಇಲ್ಲ ಅಂತ ಹೇಳಿ ಕಾಲಿಕ್ಕೆ ಕಳಿಸಬಾರ್ದು. ಸಖಾ ಷಟ್ಪದಿ ಭವ ಸಖಾ ಷಟ್ಪದಿ ಭವ ಸರಿ ಹೇಳಿ. ಎಂದೆಂದಿಗೂ ನಾವಿಬ್ಬರು ಒಟ್ಟಿಗೆ ಬಾಳೋಣ. ಮುಖ್ಯವಾಗಿ ಮನೆಯಲ್ಲಿ ಯಾರಿಗೆ ಹುಷಾರಿಲ್ಲ ಆದರೆ ರೋಗ ರುಜಿನಗಳೇನಾದ್ರು ಬಂದರೆ ವೈದ್ಯರಾಗಿ ಮನೆಯಲ್ಲಿ ಏನೇ ಬಾಧೆ ಇದ್ರು ಅದನ್ನು ನಿವೃತ್ತಿಯನ್ನು ಮಾಡುವಂಥೊಳಗಾಗಿ ಮನೆಯಲ್ಲಿ ಒಟ್ಟಿಗೆ ಸಾಂಸಾರಿಕ ಜೀವನವನ್ನು ಮಾಡಬೇಕು ಅಂತ ಆರ್ಮಿ ಹಾಗೆ ಮೇಲಿಂದ ಹಾಕಿ ಫೋಟೋಗಳನ್ನು ತೆಗೆದು ಸಖಾ ಸಪ್ತಪದೇ ಭವ ಗೃಹೆ ಓಂ ಅಸೌಖ್ಯಾದಿ ಸಮಸ್ತವಿಧ ದೋಷ ಪೀಡಾ ಪರಿಹಾರಾರ್ಥಂ ಜೀವನ ಪರ್ಯಂತ ಸ್ನೇಹಿತರಾಗಿರೋಣ. ನನ್ನ ಹೆಂಡತಿಯಾಗಿರು ಅಂತ ಹೇಳಿ ಹೇಳುವಂಥದ್ದು ಸುಖ ನಡೆಸಬೇಕು. ಇವ್ರದ್ದು ಸುಖ ಮಾತ್ರ ಹಂಚ್ಕೊಳ್ಳೋದಲ್ಲ, ಕಷ್ಟಗಳೇನೇ ಬಂದರೂ ನೀವು ಹಂಚ್ಕೊಳ್ಳುವಂಥವರಾಗಿರಬೇಕು. ಜೊತೆಯಲ್ಲಿ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಸಿಟ್ಟು ಎನ್ನುವಂಥದ್ದು ಮಾಡ್ಕೊಳ್ಬಾರ್ದು. ಕಣ್ಣೀರು ನೆಲದ ಮೇಲೆ ಮನೆ ಒಳಗಡೆ ಬೀಳಬಾರ್ದು. ಯಾವತ್ತು ಕಣ್ಣೀರು ಮನೆ ಒಳಗಡೆ ನೆಲದ ಮೇಲೆ ಬೀಳುತ್ತೋ ಅವತ್ತಿನ ದಿವಸ ಮಾಠ ಮಂತ್ರ ಮಾಡಿದಷ್ಟು ಪ್ರಭಾವ ಬೀರುತ್ತೆ. ಅದಕ್ಕೆ ದಾರಿದ್ರ್ಯತೆ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಆ ರೀತಿಯಲ್ಲಿ ಬಾಳಬಾರ್ದು ಅಂತ ಇವರು ನಿಮಗೆ ಹೇಳ್ತಿದ್ದಾರೆ. ನೀವೇನು ಹೇಳ್ತೀರಿ ಅದಕ್ಕೆ? ನನ್ನ ಕಣ್ಣಲ್ಲಿ ನೀರು ಬರ್ತಿದ್ದಂಗೆ ನೋಡ್ಕೊಳಕ್ಕಾದ್ರೆ ನೀನೇ ಕಾಲಿಗೆ ಹುಡುಗನ ಕಡೆಯವರು ಹುಡುಗಿ ಕಡೆಯವರು ಒಂಚೂರು ಎದುರುಗಡೆ ಬರಬೇಕು. ಸ್ವಲ್ಪ